ಬಡವರ ಮಕ್ಕಳು ಬೆಳಿಬೇಕು ಅಂತ ಡಾಲಿ ಧನಂಜಯ ಅವರು ಹೇಳ್ತಾ ಇರ್ತಾರೆ. ಇದೀಗ ಆ ಮಾತು ನಮ್ಮ ವಿಜಯ್ ಮನೋಜ್ ಅವರ ಸ್ನೇಹಿತ, ಸಹೋದರ ಹಾಗೂ ಭಾಗ್ಯಮ್ಮನ ಮಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಯಶವಂತ್ಗೆ ಸೂಟಬಲ್ ಆದಂತಿದೆ. ಹೌದು, ಯಶವಂತ್ ಇದೀಗ ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಅಮೃತಧಾರೆ ಸೀರಿಯಲ್ನಲ್ಲಿ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ. ಮಲ್ಲಿ ಹೆಸರಲ್ಲಿರೋ ಆಸ್ತಿನ ಹೊಡೆಯೋಕೆ ಜೆಡಿ ಕುತಂತ್ರಗಳನ್ನ ರೂಪಿಸ್ತಿದ್ದಾನೆ. ಆದ್ರೆ ಯಾವುದು ಕೂಡ ಫಲ ಕೊಡ್ತಿಲ್ಲ. ಈಗ ಹೊಸ ತಂತ್ರ ರೂಪಿಸಿರುವ ಈ ಕೇಡಿ ಕಿಲಾಡಿ ಯಶವಂತ್ನ ಮಲ್ಲಿ ಹಿಂದೆ ಬಿಟ್ಟು ಪ್ರೀತಿ ನಾಟಕ ಮಾಡುವಂತೆ ಆರ್ಡರ್ ಮಾಡಿದ್ದಾನೆ. ಯಶ್ ಏನೋ ಮಲ್ಲಿ ಹಿಂದೆ ಬಿದ್ದಿದ್ದಾರೆ, ನಾನು ಅನಾಥ, ಯಾರೋ ಇಲ್ಲ ಅಂತ ಮಲ್ಲಿ ಕೂಡ ಕೇರ್ ತೋರಿಸ್ತಾ ಇದ್ದಾರೆ. ಆದ್ರೆ ಮಲ್ಲಿ ಅವರಿಗೆ ಗೊತ್ತಿಲ್ಲ ಅವರು ಯಾಕೆ ತನ್ನ ಹಿಂದೆ ಬರ್ತಾ ಇದ್ದಾರೆ ಅಂತ. ಇನ್ನು ಅಮೃತಧಾರೆಯಲ್ಲಿ ಮಲ್ಲಿ ಜಯದೇವ್ನಿಂದ ಮೋಸ ಹೋಗಿತ್ತು ಆಯ್ತು, ಅಕ್ಕಾರ್ ಜೊತೆ ಧೈರ್ಯವಾಗಿ ನಿಂತಿದ್ದು ಕೂಡ ಆಯ್ತು. ಒಂಟಿಯಾಗಿ ಇದೀಗ ಮಲ್ಲಿ ಅವರು ಜೀವನ ಸಾಗಿಸ್ತಿದ್ದಾರೆ. ಜೆಡಿ ಕುತಂತ್ರಗಳಿಗೆ ತೊಡಕಾಗಿದ್ದಾಳೆ ಸತ್ಯ ಮಲ್ಲಿ. ಲೈಫು ಇಷ್ಟೇ ಅನ್ಕೊಂಡಿದ್ದ ಮಲ್ಲಿಗೆ ಲೈಫ್ ಇಷ್ಟೇ ಅಲ್ಲ, ಇನ್ನೂ ಇಷ್ಟಪಡೋದು ತುಂಬಾ ಇದೆ ಅಂತ ಅರ್ಥ ಮಾಡಿಸೋಕೆ, ಪ್ರೀತಿಯ ಅಲೆಯಲ್ಲಿ ತೇಲಿಸೋಕೆ ಹಿಂದೆ ಬಿದ್ದಿದ್ದಾನೆ ಈ ಚಿಗುರು ಮಿಸಿಯ ಹುಡುಗ. ಇನ್ನು ಸೀರಿಯಲ್ ಲೋಕಕ್ಕೆ ಯಶವಂತ್ ಅವರು ಹೊಸಬ್ರು, ಆದ್ರೆ ಕ್ಯಾಮ್ರಾಗೆ ಹೊಸಬ್ರೇನಲ್ಲ. ಹೀಗಾಗಿ ಆನ್ ಸ್ಕ್ರೀನ್ ನಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿ ಅದ್ಭುತವಾಗಿ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಏನೇ ಆಗ್ಲಿ ಈ ಹೊಸ ಪ್ರತಿಭೆಗೆ ಆಲ್ ದಿ ಬೆಸ್ಟ್.